ಎಸ್ ಬೆಂಗಳೂರಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಡರಾತ್ರಿ ಬೆಂಗಳೂರಿನಲ್ಲಿ ರೌಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಮನೆಗೆ ನುಗ್ಗಿ ಯುವಕನೊಬ್ಬನನ್ನು ಕೊಲೆ ಮಾಡಿದ್ದಾರೆ. ಹಳೆ ವೈಷಮ್ಯ ಶಂಕೆಯ ಮೇಲೆ ಈ ಒಂದು ಕೊಲೆಯನ್ನು ನಡೆಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. 5-6 ಮಂದಿ ದುಷ್ಕರ್ಮಿಗಳು ಈ ಒಂದು ಯುವಕನನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ರೌಡಿಗಳ ಓಪನ್ ರೌಡಿಸಮ್ ನಿನ್ನೆ ರಾತ್ರಿ ನಡೆದಿರುವಂಥದ್ದು. ಮನೆಗೆ ನುಗ್ಗಿ ಯುವಕರನ್ನು ಕೊಲೆ ಮಾಡಿದ್ದಾರೆ ಹಂತಕರು. ವಿಘ್ನೇಶ್ ಅಲಿಯಾಸ್ ವಿನಾಯಕ ಅನ್ನುವಂಥ ವ್ಯಕ್ತಿಯೇ ಕೊಲೆಯಾಗಿದ್ದಂಥ ಯುವಕ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ನಿವಾಸದಲ್ಲಿ ಆತನನ್ನು ಮನೆಗೆ ನುಗ್ಗಿ ಮರ್ಡರ್ ಮಾಡಲಾಗಿದೆ. ಹಲವು ಸುಲಿಗೆ ಮತ್ತು ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿರುತ್ತಾನೆ ವಿಘ್ನೇಶ್ ಅಲಿಯಾಸ್ ವಿನಾಯಕ. ಮುಖೇಶ್ ಅನ್ನೋನ ಮೇಲೆ ಕೆಲ ದಿನಗಳ ಹಿಂದೆ ಹಲ್ಲೆಯನ್ನು ಕೂಡ ನಡೆಸಿರ್ತಾನೆ. ಇದೇ ಕಾರಣಕ್ಕೆ ಮುಖೇಶ್ ಆ್ಯಂಡ್ ಟೀಮ್ ಕೊಲೆ ಮಾಡಿರೋ ಶಂಕೆ ಕೂಡ ಈಗ ವ್ಯಕ್ತ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿದ್ದಂತಹ ನಿವಾಸಕ್ಕೆ ನುಗ್ಗಿ ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ನಿವಾಸದಲ್ಲಿ ಆತನ ಮನೆಗೆ ನುಗ್ಗಿ ವಿಘ್ನೇಶ್ ಅಲಿಯಾಸ್ ವಿನಾಯಕ ಅನ್ನೋನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಈತ ಹಲವು ಸುಲಿಗೆ ಮತ್ತು ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲನ್ನು ಕೂಡ ಸೇರಿರ್ತಾನೆ. ಇಂತಹ ನೆಟೋರಿಯಸ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿಘ್ನೇಶ್ ನಿನ್ನೆ ರೌಡಿಗಳ ಅಟ್ಟಹಾಸಕ್ಕೆ ಕೊಲೆಯಾಗಿ ಹೋಗಿದ್ದಾನೆ. ಮುಖೇಶ್ ಅನ್ನೋನ ಮೇಲೆ ಕೆಲ ದಿನಗಳ ಹಿಂದೆ ವಿಘ್ನೇಶ್ ಅಲಿಯಾಸ್ ವಿನಾಯಕ ಹಲ್ಲೆಯನ್ನು ನಡೆಸಿರ್ತಾನೆ. ಬಹುಶಃ ಈ ಹಲ್ಲೆಯ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಈ ಗ್ಯಾಂಗ್ ಮುಖೇಶ್ ಆ್ಯಂಡ್ ಗ್ಯಾಂಗ್ ಮೇಲೆ ಏನು ಆತ ಮುಗಿಬಿದ್ದಿರ್ತಾನೆ, ಅವರೇ ಈತನನ್ನು ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಎಸ್, ನೀವು ನೋಡ್ತಾ ಇದ್ದೀರಿ ಒಂದು ದೃಶ್ಯದಲ್ಲಿ ಬ್ಲರ್ ಆಗಿರುವಂತಹ ಕೊಲೆಯಾಗಿರುವಂಥ ವಿಘ್ನೇಶನ ಚಹರೆಯನ್ನು, ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಆತ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆತನ ಬೇರೆ ಬೇರೆ ವಿವಿಧ ಫೋಟೋಗಳನ್ನು ತೆಗೆದಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ವಿಘ್ನೇಶ್ ಅಲಿಯಾಸ್ ವಿನಾಯಕ ಸನ್ ಆಫ್ ವೆಂಕಟರಾಘವನ್ ಅನ್ನುವಂತಹ ವ್ಯಕ್ತಿ ಇದೀಗ ನಿನ್ನೆ ರಾತ್ರಿ ಕೊಲೆಯಾಗಿದ್ದಾನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಕೊಡ್ತಾರೆ. ಸುರೇಶ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಂದರೆ ಆತನು ಕೂಡ ನಟೋರಿಟಿಯನ್ನು ಹೊಂದಿದ್ನ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಅಟ್ಯಾಕ್ ನಡೆದಿದೆ ನಿನ್ನೆ ಅಂತ? ಹೌದು ಗುರುಪ್ರಸಾದ್, ಏನು ವಿಘ್ನೇಶ್ ಈ ಕೊಲೆ ಆಗಿರ್ತಕ್ಕಂತ ಸುಮಾರು 20 ವರ್ಷದ ಯುವಕ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ವಿಘ್ನೇಶ್ ಬಗ್ಗೆ ಅನೇಕ ಕೇಸುಗಳಿದ್ವು ಅಂತಕ್ಕಂಥ ಮಾಹಿತಿ ಇದೆ. ಘಟನೆ ನಡೆದಿರ್ತಕ್ಕಂಥದ್ದು ಜೆಸಿ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನ ಪಿಳ್ಳಪ್ಪ ಗಾರ್ಡನ್ ರಸ್ತೆ ಸಮೀಪ. ಏನು ವಿಘ್ನೇಶ್ ಸಣ್ಣ ಪುಟ್ಟ ಏನು ವ್ಯಾಜ್ಯಗಳನ್ನ ಬಗೆಹರಿಸೋದು ಮತ್ತು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರಿಗಾದ್ರೂ ಸ್ನೇಹಿತರಿಗೆ ಅಕ್ಕಪಕ್ಕದವ್ರಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಆತರ ಗುಣ ಇದ್ದ ಅಂತಕ್ಕಂಥ ವ್ಯಕ್ತಿ. ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಆತ ಸಣ್ಣ ಪುಟ್ಟ ಕಳ್ತನ, ಮೊಬೈಲ್ ಕಳ್ತನ, ಈ ತರದ ಆಕ್ಟಿವಿಟೀಸ್ ಅಲ್ಲಿ ಆತ ಭಾಗಿಯಾಗ್ತಾ ಇದ್ದ ಅಂತಕ್ಕಂಥ ಆರೋಪ ಇದೆ. ಮುಖೇಶ್ ಮತ್ತು ಆತನ ಸಹಚರರ ಮೇಲೆ ಕೆಲವು ದಿನಗಳ ಹಿಂದೆ, ಒಂದು 15-20 ದಿನಗಳ ಹಿಂದೆ ವಿಘ್ನೇಶ್ ಕ್ಷುಲ್ಲಕ ವಿಷಯಕ್ಕೆ ಜಗಳ ತೆಕ್ಕೊಂಡಿದ್ದ. ಈ ಸಂದರ್ಭದಲ್ಲಿ ವಿಘ್ನೇಶ್ ಏನು ಕೊಲೆ ಆಗಿರ್ತಕ್ಕಂಥ ಯುವಕ, ಕೊಲೆ ಮಾಡಿ ಪರಾರಿ ಆಗಿರ್ತಕ್ಕಂಥ ಮುಖೇಶ್ಗೆ ತಿಳಿಸಿದ್ದ. ಆ ತಿಳಿಸಿದ್ರಿಂದ ಆತ ಕೋಪಗೊಂಡಿದ್ದ. ತನ್ನ ಟೀಮ್ ಕಟ್ಕೊಬಂದು ರಾತ್ರಿ 1ರಿಂದ 1:15 ಸುಮಾರು 8ರಿಂದ 11 ಜನರ ತಂಡ ಆಟೋ ಮತ್ತು ಬೈಕ್ನಲ್ಲಿ ಬಂದು ಹಲ್ಲೆ ಮಾಡಿ ಹೋಗಿರ್ತಕ್ಕಂಥದ್ದು. ತೀವ್ರ ಗಾಯಗಳಾಗಿದೆ. ಕತ್ತು, ಎದೆ, ಹೊಟ್ಟೆ ಆ ಭಾಗಗಳಿಗೆ ಚಾಕುವಿನಿಂದ ಗಂಭೀರವಾಗಿ ಇರಿಲಾಗಿದ್ದು ಆತ ತುಂಬಾ ತೀವ್ರ ರಕ್ತದ ಮಡುವಿನಲ್ಲಿ ಬಿದ್ದೋಗಿದ್ದ. ಆತನನ್ನ ಆಸ್ಪತ್ರೆಗೆ ಸಾಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಸಹ ತೀವ್ರ ರಕ್ತಸ್ರಾವದಿಂದ ಆತ ಮೃತಪಟ್ಟಿದ್ದಾನೆ. ಈ ಸಂಬಂಧ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಒಬ್ಬ ಆರೋಪಿತನನ್ನ ಜೆಸಿ ನಗರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಕೊಲೆ ಮಾಡಿರ್ತಕ್ಕಂಥ ಮುಖೇಶ್ ಸದ್ಯ ಪರಾರಿಯಾಗಿದ್ದು ಜೆಸಿ ನಗರ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಸುರೇಶ್, ಇನ್ನು 19-20 ವರ್ಷ ಪ್ರಾಯದ ಹುಡುಗ, ಯುವಕ ಆತ. ಇಷ್ಟೊಂದು ನಟೋರಿಟಿಯನ್ನ ಬೆಳೆಸ್ಕೊಂಡಿದ್ದ ಅಂತಂದ್ರೆ ನಿನ್ನೆ ಏನು ಆತನ ಮನೆಗೆ ನುಗ್ಗಿದ್ರ? ಏನು ವಿಘ್ನೇಶ್ ವಾಸ ಇದ್ದಂತಹ ಏರಿಯಾ ಪಿಳ್ಳಪ್ಪ ಗಾರ್ಡನ್, ಜೆಸಿ ನಗರ ಲಿಮಿಟ್ಸ್ ನ ಪಿಳ್ಳಪ್ಪ ಏರಿಯಾ ಗಾರ್ಡನ್ ನಲ್ಲಿ ಒಂದು ಅಂಗಡಿ ಇದೆ, ದಿನಸಿ ಅಂಗಡಿ, ಆನಂದ್ ಸ್ಟೋರ್ಸ್ ಅಂತ. ಆ ಆನಂದ್ ಸ್ಟೋರ್ಸ್ ಬಳಿ ಈತ 12:30-1 ಗಂಟೆ ಸುಮಾರಿಗೆ ಟೀ ಕುಡ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಯಾರೋ ಆತ ಅಲ್ಲಿದ್ದಾನೆ ಅನ್ನೋದನ್ನ ಮಾಹಿತಿಯನ್ನ ಮುಖೇಶ್ಗೆ ನೀಡ್ತಾರೆ. ಆ ಘಟನಾ ಸ್ಥಳದಲ್ಲಿ ವಿಘ್ನೇಶ್ ಇದ್ದಾನೆ ಅಂತಕ್ಕಂತ ವಿಷಯ ಯಾವಾಗ ಮುಖೇಶ್ ಮತ್ತು ಟೀಮ್ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಅವರು ಬಂದು ಹಳೆ ಏನು ಹಲ್ಲೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಂಡು ಬಂದು ಚಾಕುವಿಂದ ಗಂಭೀರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ಆನಂದ್ ಸ್ಟೋರ್ಸ್ ಅಲ್ಲಿ ಇರ್ತಕ್ಕಂಥ ಸಿಸಿಟಿವಿ ದೃಶ್ಯಾವಳಿಗಳನ್ನ ಈಗ ಜೆಸಿ ನಗರ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಯಾರು ಮುಖೇಶೇ ಕೊಲೆ ಮಾಡಿರ್ಬೋದು ಅಂತ ಹೇಳಿ ಅಕ್ಕಪಕ್ಕದವ್ರು ಹೇಳಲಾಗ್ತಾ ಇದ್ರು. ಈ ನಿಜವಾದ ಕೊಲೆ ಆರೋಪಿಗಳು ಯಾರು ಅನ್ನೋದು ನಮ್ಗೆ ಸಿಸಿಟಿವಿ ನೋಡಿದಾಗ ಗೊತ್ತಾಗ್ತಕ್ಕಂಥದ್ದು. ಮತ್ತು ಈ ಸಂಬಂಧ ಒಬ್ಬನನ್ನ ಘಟನಾ ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ.
ಈ ಏನ್ ಕೊಲೆ ಆಗಿರ್ತಕ್ಕಂತಹ ಏನು ವಿಘ್ನೇಶ್ ಇದ್ದಾನೆ, ಈತ ಮೂರ್ಛೆ ರೋಗಕ್ಕೆ ಒಳಗಾಗ್ತಾ ಇದ್ದ. ಆ ಕಾರಣದಿಂದ ಈ ಏನೋ ಈತನ ತಂದೆ ತಾಯಿಗೆ 3 ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳಲ್ಲಿ ಈತ ಮಧ್ಯದವನಾಗಿದ್ದ. ಏನು ಕೆಲಸಗಳಿಗೆ ಹೋಗ್ತಾ ಇರ್ಲಿಲ್ಲ. ಸಣ್ಣ ಪುಟ್ಟ ಏನೋ ಓಕೆ ಸರ್, ಥ್ಯಾಂಕ್ ಯು ಮಾಹಿತಿಗೆ.